ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ವಿದುರನ ವಕ್ತವ್ಯ ಮತ್ತು ಧೃತರಾಷ್ಟ್ರ ದುರ್ಯೋಧನನಿಗೆ ತಿಳುವಳಿಕೆ ಹೇಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸದಾಚಾರಿಗಳು ಹೇಗಿರ್ತಾರೆ ಅದನ್ನೆಲ್ಲ ವಿವರಣೆ ಮಾಡಿದ್ರು. ಈಗ ಮುಂದುವರೆದು ಹೇಳ್ತಾರೆ, ಒಂದು ಸರಿ ಕೆಲವು ಬೇಟೆಗಾರರು ಮತ್ತು ಬ್ರಾಹ್ಮಣರ ಜೊತೆ ನಾನು ಗಂಧಮಾದನ ಪರ್ವತದ ಮೇಲೆ ಹೋಗಿದ್ದೆ. ಅಲ್ಲಿ ನಾನು ಒಂದು ಜೇನಿನಿಂದ ತುಂಬಿರುವಂತಹ ಗೂಡನ್ನು ನೋಡಿದೆ. ಅನೇಕ ವಿಷ ಇರುವಂಥ ಸರ್ಪಗಳು ಅದರ ರಕ್ಷಣೆ ಮಾಡ್ತಾ ಇದ್ವು. ಅದು ಎಷ್ಟು ಗುಣವುಳ್ಳದ್ದಾಗಿತ್ತು ಅಂತಂದರೆ, ಅದನ್ನು ಯಾರಾದರೂ ಏನಾದರೂ ಪಡ್ಕೊಂಡ್ರು ಅಂತಂದರೆ ಅವರು ಅಮರರಾಗಿ ಬಿಡ್ತಾರೆ. ಕುರುಡರು ಸೇವಿಸಿದ್ರೆ ಕಣ್ಣು ಬಂದ್ಬಿಡುತ್ತೆ, ದೃಷ್ಟಿ ಬಂದ್ಬಿಡುತ್ತೆ, ಮತ್ತು ಮುದುಕರು ಯುವಕರಾಗಿಬಿಡ್ತಾರೆ. ಈ ಮಾತನ್ನು ನಾನು ರಾಸಾಯನಿಕ ಬ್ರಾಹ್ಮಣರಿಂದ ಕೇಳಿದ್ದೆ. ಅಂದರೆ ಅದಕ್ಕೆ ಅಂತ ಕೆಲವೊಂದು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಬ್ರಾಹ್ಮಣರು, ಆ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ಲ, ಅಂಥವರಿಂದ ನಾನು ಕೇಳಿದ್ದೆ. ಬೇಟೆಗಾರರು ಅದನ್ನು ಪಡ್ಕೋಬೇಕು ಅನ್ನುವಂತಹ ಲೋಭವನ್ನು ತಡ್ಕೊಳ್ಳೋದಕ್ಕಾಗಲಿಲ್ಲ. ನಾವೇನಾದರೂ ಮಾಡಿ ಅದನ್ನು ತಗೊಳ್ಳೇಬೇಕು ಅಂತಂದ್ಬಿಟ್ಟು ಆ ಸರ್ಪಗಳಿರುವಂಥ ಗುಹೆಯೊಳಗೆ ಹೋಗಿ ಅವರು ನಾಶ ಆದರು ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಅಲ್ಲಿದೆ ಕರೆಕ್ಟು. ಆ ಲೋಭ ಅನ್ನೋದು ಏನು ಮಾಡುತ್ತೆ ಅನ್ನೋದು, ಅಂದರೆ ಅಲ್ಲಿ ವಿಷ ಸರ್ಪಗಳಿದೆ ಅಂತ ಗೊತ್ತಿದ್ರೂ ಕೂಡ ಲೋಭದಿಂದ ಅಲ್ಲಿ ಹೋಗ್ತಾರಲ್ವಾ, ಸೊ ಅದಕ್ಕೆ ಹೇಳ್ತಾರೆ ಆ ಲೋಭದಿಂದ ಹೋಗಿದ್ದರಿಂದ ಅವರು ನಾಶ ಆದರು. ಇದೇ ರೀತಿ ನಿಮ್ಮ ಮಗ ದುರ್ಯೋಧನ ಒಬ್ಬನೇ ಇಡೀ ಪೃಥ್ವಿಯನ್ನು ಭೋಗಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಅಂದರೆ ಇಲ್ಲಿ ವಿದುರರು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮಗನಿಗೆ ಲೋಭ ಅನ್ನೋದು ಬಂದ್ಬಿಟ್ಟಿದೆ, ಈ ಇಡೀ ಪೃಥ್ವಿಯನ್ನು ನಾನೇ ಭೋಗಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇವನು ಮೋಹಕ್ಕೆ ವಶನಾಗಿರೋದ್ರಿಂದ ಜೇನು ತುಪ್ಪ ಅಂತೂ ಕಾಣಿಸ್ತಾ ಇದೆ ಅವನಿಗೆ, ಆದರೆ ತನ್ನ ನಾಶದ ಸಾಮಾನು ಕಾಣಿಸ್ತಾ ಇಲ್ಲ. ಅಂದರೆ ಅಲ್ಲಿ ನನ್ನನ್ನು ನಾಶ ಮಾಡೋದಕ್ಕಿದ್ದಾರೆ, ಅಲ್ಲಿ ಏನಿದೆಯೋ ನಾಶ ಆಗೋದಕ್ಕೆ ಏನೇನು ಆಗ್ತಾ ಇದೆಯೋ ಅದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಬರೀ ಅಲ್ಲಿ ಜೇನುತುಪ್ಪ ಮಾತ್ರ ಕಾಣಿಸ್ತಾ ಇದೆ, ಅಲ್ಲಿ ವಿಷ ಸರ್ಪಗಳು ಅದರ ಕಾವಲು ಕಾಯ್ತಾ ಇದೆಯಲ್ಲ, ಆ ಒಂದು ವಿಷಯ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೆನಪಿನಲ್ಲಿಡಿ, ಯಾವ ರೀತಿ ಅಗ್ನಿ ಎಲ್ಲ ವಸ್ತುಗಳನ್ನು ಕೂಡ ಸುಟ್ಟು ಬಿಡುತ್ತೋ ಹಾಗೆ ದೃಪದ, ವಿರಾಟ ಮತ್ತು ಕೋಪದಿಂದ ತುಂಬಿರುವಂತಹ ಅರ್ಜುನ ಇವರೆಲ್ಲ ಸಂಗ್ರಾಮದಲ್ಲಿ ಯಾರನ್ನೂ ಕೂಡ ಗೆಲ್ಲೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ, ನೋವನ್ನು ಅನುಭವಿಸ್ಬಿಟ್ಟಿದ್ದಾರೆ, ಮಾಡದೇ ಇರೋ ತಪ್ಪಿಗೆಲ್ಲ ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ. ಯಾಕೆ ಅಂತಂದರೆ ಧರ್ಮದ ಕಾರಣದಿಂದ. ಅದಕ್ಕೋಸ್ಕರ ರಾಜ, ನೀನು ಮಹಾರಾಜ ಯುಧಿಷ್ಠಿರನಿಗೂ ಕೂಡ ನಿನ್ನ ಮಡಿಲಿನಲ್ಲಿ ಒಂದು ಸ್ಥಾನವನ್ನು ಕೊಡು, ಇಲ್ಲದೇ ಇದ್ದರೆ ಈ ಇಬ್ಬರ ನಡುವೆ ಯುದ್ಧ ಆಗೋದ್ರಿಂದ ಯಾರು ಗೆಲುವು ಆಗುತ್ತೆ ಅನ್ನೋದು ಕರೆಕ್ಟಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಬೇಕಾದರೂ ಸೋಲ್ಬೋದು, ಯಾರು ಬೇಕಾದರೂ ಗೆಲ್ಲಬಹುದು. ಅದಕ್ಕೋಸ್ಕರ ನೀನು ನಿನ್ನ ಮಗನಿಗೆ ಎಷ್ಟು ಪ್ರೀತಿಸ್ತಾ ಇದೆಯೋ ಅದೇ ರೀತಿ ಯುಧಿಷ್ಠಿರನಿಗೂ ಕೂಡ ಪ್ರೀತಿ ಕೊಡು. ಅಂದರೆ ನಿನ್ನ ತೊಡೆ ಮೇಲೆ ಆಸರೆ ಕೊಡು. ಅಂದರೆ ನೀನು ತಂದೆಯ ಸ್ಥಾನದಲ್ಲಿದ್ದ ಅವನನ್ನು ಕೂಡ ಮಗ ಅಂತ ಸ್ವೀಕಾರ ಮಾಡಿ ಅವನಿಗೇನು ಬರಬೇಕೋ ಅದನ್ನು ಕೊಟ್ಬಿಡು ಅಂತ ಅವನಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ವಿದುರನ ಹೇಳಿಕೆ ಮುಗಿದ ಮೇಲೆ ರಾಜ ಧೃತರಾಷ್ಟ್ರ ಹೇಳ್ತಾನೆ, ಮಗ ದುರ್ಯೋಧನನೇ, ನಾನು ನಿನಗೇನು ಹೇಳ್ತಾ ಇದ್ದೀನೋ ಅದ್ರ ಕಡೆ ನೀನು ಸ್ವಲ್ಪ ಗಮನ ಕೊಡು. ನೀನು ದಾರಿ ಗೊತ್ತಿಲ್ಲದೆ ಇರುವ ದಾರಿ ಹೋಕನ ಹಾಗೆ. ಅಂದರೆ ಈಗ ದಾರಿನೇ ಗೊತ್ತಿಲ್ಲದೆ ಹೆಂಗೋ ಒಂದು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಎಲ್ಲಾದರೂ ಕೇಳ್ಕೊಂಡಾದರೂ ಹೋಗಬೇಕು. ಇಲ್ಲ, ನನಗೆ ಗೊತ್ತಿದೆ ಅಂದ್ಕೊಂಡು ಗೊತ್ತೇ ಇಲ್ಲ ಅವನಿಗೆ, ಯಾವುದೋ ಒಂದು ಹೊಸ ಜಾಗಕ್ಕೆ ಬಂದಿದ್ದಾನೆ, ದಾರಿ ಗೊತ್ತಿಲ್ಲದೆ ಸುಮ್ಮನೆ ಹೋಗ್ತಾ ಇರ್ತಾರಲ್ಲ, ಆ ರೀತಿ ಕುಮಾರ್ಗವನ್ನು ಸುಮಾರ್ಗ ಅಂತ ತಿಳ್ಕೊಂಡಿದ್ಯಾ. ಅಂದರೆ ನೀನು ಆರಿಸ್ಕೊಂಡಿರೋದು ಕೆಟ್ಟ ಒಂದು ಮಾರ್ಗ, ಆದರೆ ನೀನು ಅದನ್ನು ತಿಳ್ಕೊಳ್ತಾ ಇರೋದು ಇದು ಒಳ್ಳೆ ಮಾರ್ಗ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ನೀನು 5 ಜನ ಪಾಂಡವರ ತೇಜಸ್ಸನ್ನು ಅದುಮುವಂಥ ವಿಚಾರವನ್ನು ಮಾಡ್ತಾ ಇದೀಯಾ. ಆದರೆ ನೆನಪಲ್ಲಿಡು, ಅವರನ್ನು ಗೆಲ್ಲುವಂಥ ವಿಚಾರ ಮಾಡೋದು ಅಂತಂದರೆ ತಮ್ಮ ಪ್ರಾಣಗಳನ್ನು ಸಂಕಟದಲ್ಲಿ ಹಾಕ್ಕೊಳ್ಳೋದು ಅಂತ ಅರ್ಥ ಅಂತ ತನ್ನ ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ತನ್ನ ದೇಹ, ಗೇಹ, ಸ್ತ್ರೀ, ಕುಟುಂಬ, ಧನ ಮತ್ತು ರಾಜ್ಯ ಎಲ್ಲವನ್ನ ಒಂದು ಕಡೆ ಇಟ್ಟರೆ ಅರ್ಜುನನನ್ನು ಇನ್ನೊಂದು ಕಡೆ ಅಂತ ತಿಳ್ಕೊಂಡಿದ್ದಾನೆ. ಅಂದರೆ ಅವನಿಗಿಷ್ಟೆಲ್ಲ ಜನ ಇದ್ದರೂ ಒಂದೇ, ಅರ್ಜುನ ಒಬ್ಬ ಇದ್ದರೂ ಒಂದೇ, ಅವನನ್ನೇ ಸಪ್ರೇಟಾಗಿ ಇಟ್ಟರೆ ಅವನನ್ನೇ ಅವನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅವನಿಗೋಸ್ಕರ
ಕೃಷ್ಣ ಇವರೆಲ್ಲರನ್ನೂ ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ. ಎಲ್ಲಿ ಅರ್ಜುನ ಇರ್ತಾನೋ ಅಲ್ಲೇ ಶ್ರೀಕೃಷ್ಣ ಇರ್ತಾನೆ. ಅವನ ವೇಗ ಇದೆಯಲ್ಲ ಅದು ಪೃಥ್ವಿಗೂ ಕೂಡ ಸಹಿಸೋದಕ್ಕಾಗೋದಿಲ್ಲ. ನೋಡು, ನೀನು ಸತ್ಪುರುಷರು ಮತ್ತು ನಿನ್ನ ಹಿತಕ್ಕೋಸ್ಕರ ಹೇಳುವಂತಹ ಸಹೃದಯರಿದ್ದಾರಲ್ಲ, ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೋ ನೀನು. ಮತ್ತೆ ಈ ವಯೋವೃದ್ಧ ಪಿತಾಮಹ ಭೀಷ್ಮರ ಮಾತುಗಳ ಮೇಲೆ ಗಮನವನ್ನು ಕೊಡು. ನಾನು ಕೂಡ ಕೌರವರ ಹಿತದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನೀಗ ನಿನಗೆ ಹೇಳ್ತಾ ಇರೋ ಮಾತುಗಳು ಪಾಂಡವರ ಬಗ್ಗೆ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ. ನಾನು ಕೌರವರ ಹಿತವನ್ನು ಬಯಸುವಂಥವನು, ಅದಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತನ್ನು ಕೇಳಬೇಕು. ಮತ್ತು ದ್ರೋಣ, ಕೃಪಾಚಾರ್ಯರು, ಕರ್ಣ ಮತ್ತು ಮಹಾರಾಜ, ಬಾಹ್ಲಿಕ ಇವ್ರೇನು ಹೇಳ್ತಾರೋ ಅದ್ರ ಕಡೆನೂ ನೀನು ಗಮನ ಕೊಡಬೇಕು. ಭರತ ಶ್ರೇಷ್ಠನೇ, ಇವರೆಲ್ಲರೂ ಕೂಡ ಧರ್ಮದ ಮರ್ಮಜ್ಞರು, ಅಂದರೆ ಧರ್ಮವನ್ನು ತಿಳ್ಕೊಂಡಿರುವಂಥವ್ರು. ಮತ್ತು ಕೌರವ ಮತ್ತು ಪಾಂಡವರು ಇಬ್ಬರಲ್ಲೂ ಕೂಡ ಸಮಾನವಾದಂಥ ಪ್ರೀತಿಯನ್ನು ಇಟ್ಕೊಂಡಿರುವಂಥವ್ರು. ಅದಕ್ಕೋಸ್ಕರ ನೀನು ಪಾಂಡವರನ್ನು ನಿನ್ನ ಸ್ವಂತ ಸೋದರರು ಅಂತ ತಿಳ್ಕೊಂಡು ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಟ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ದ್ರೋಣ, ಕೃಪಾ, ಭೀಷ್ಮ ಇವರೆಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ ನೋಡ್ತಾ ಇದ್ದಾರೆ. ಕೌರವರು ಅಂತಂದರೆ ಪಾಂಡವರು ಅದರಲ್ಲೇ ಬರುವಂಥವ್ರಲ್ವಾ. ಆದರೆ ಧೃತರಾಷ್ಟ್ರನೇ ಅದನ್ನು ಸಪ್ರೇಟ್ ಮಾಡಿರೋದು, ಕೌರವರು ಬೇರೆ ಪಾಂಡವರು ಬೇರೆ ಅಂತ. ಯಾಕೆ ಅಂತಂದರೆ ಆವಾಗ ಅವನಿಗೆ ನನ್ನ ಮಕ್ಕಳಿಗೆ ರಾಜ್ಯ ಸಿಗಲಿಲ್ಲ, ನನಗೆ ರಾಜ್ಯ ಸಿಗಲಿಲ್ಲ ಅನ್ನುವಂಥ ಒಂದು ಬೇಜಾರಿರುತ್ತಲ್ಲ ಆಗ. ಸೊ ಇವರು ಇಬ್ಬರನ್ನು ಒಂದೇ ರೀತಿ ನೋಡುವಂಥವ್ರಪ್ಪ. ಅದಕ್ಕೆ ಅವರು ಯಾವತ್ತೂ ಕೂಡ ನಿನಗೆ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ, ಅಂಥ ಮಾತುಗಳನ್ನು ಕೂಡ ಹೇಳೋದಿಲ್ಲ. ಸೊ ಅವ್ರು ಏನು ಹೇಳ್ತಾರೋ ಅದನ್ನು ನೀನು ಕೇಳು. ನಾನು ಕೂಡ ಕೌರವರ ಹಿತವನ್ನು ಬಯಸೋದ್ರಿಂದ ನಾನು ಹೇಳೋ ಕಡೆ ನೀನು ಗಮನ ಕೊಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಪಾಂಡವರನ್ನೆಲ್ಲ ನಿನ್ನ ಸೋದರರು ಅಂತ ತಿಳ್ಕೊಂಡು ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಟ್ಬಿಡು, ನೀನು ಅರ್ಧ ರಾಜ್ಯವನ್ನು ಇಟ್ಕೋ, ಇಬ್ಬರು ಚೆನ್ನಾಗಿರಿ ಅಂತಂದ್ಬಿಟ್ಟು ಇಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.